ಯಜ್ಞಾತ್ವಾ 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 ನ ಪುನರ್ಮೋಹಂ ನ ಪುನರ್ಮೋಹಂ ನ ಪುನರ್ಮೋಹಂ ಏವಂ ಯಾಸ್ಯಸಿ ಏವಂ ಯಾಸ್ಯಸಿ ಏವಂ ಯಾಸ್ಯಸಿ ಪಾಂಡವ 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 ಯೇನ ಭೂತಾನಿ ಯೇನ ಭೂತಾನಿ ಯೇನ ಭೂತಾನಿ ಅಶೇಷೇಣ 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 ದ್ರಕ್ಷ್ಯಸಿ 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 ಆತ್ಮನಿ 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 ಅಥೋ ಮಯಿ ಅಥೋ ಮಯಿ ಅಥೋ ಮಯಿ ಯಜ್ಞಾತ್ವಾ ನ ಪುನರ್ಮೋಹಂ ಯಜ್ಞಾತ್ವಾ ನ ಪುನರ್ಮೋಹಂ ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏವಂ ಯಾಸ್ಯಸಿ ಪಾಂಡವ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ಯೇನ ಭೂತಾನ್ಯಶೇಷೇಣ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ಯಜ್ಞಾತ್ವಾ ನ ಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ಯಜ್ಞಾತ್ವಾ ನ ಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ಯಜ್ಞಾತ್ವಾ ನ ಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ಯಜ್ಞಾತ್ವಾ ನ ಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ. ಯಜ್ಞಾತ್ವಾ ಯತ್ ಜ್ಞಾನಂ ತೈಹಿ ಉಪದಿಷ್ಟಂ ಅಧಿಗಮ್ಯ ಪ್ರಾಪ್ಯ ಪುನಃ ಭೂಯಃ ಮೋಹಂ ಏವಂ ಯಥಾ ಇದಾನೀಂ ಮೋಹಂ ಗತೋಸಿ ಪುನಃ ಏವಂ ನ ಯಾಸ್ಯಸಿ ಹೇ ಪಾಂಡವ. ಕಿಂಚ ಯೇನ ಜ್ಞಾನೇನ ಭೂತಾನಿ ಅಶೇಷೇಣ ಬ್ರಹ್ಮಾದೀನಿ ಸ್ತಂಭಪರ್ಯಂತಾನಿ ದ್ರಕ್ಷ್ಯಸಿ ಸಾಕ್ಷಾತ್ ಆತ್ಮನಿ ಪ್ರತ್ಯಗಾತ್ಮನಿ ಮತ್ಸಂಸ್ಥಾನಿ ಇಮಾನಿ ಭೂತಾನಿ ಇತಿ ಅಥೋ ಅಪಿ ಮಯಿ ವಾಸುದೇವೇ ಪರಮೇಶ್ವರೇ ಚ ಇಮಾನಿ ಇತಿ. ಕ್ಷೇತ್ರಜ್ಞೇಶ್ವರೈಕತ್ವಂ ಸರ್ವೋಪನಿಷತ್ ಪ್ರಸಿದ್ಧಂ ದ್ರಕ್ಷ್ಯಸಿ ಇತ್ಯರ್ಥಃ. ಜ್ಞಾನಿಗಳು ಅಂದ್ರೆ ಗುರುಗಳು. ಅವರು ಹೇಳಿಕೊಡೋ ಆ ಜ್ಞಾನವನ್ನ ಸರಿಯಾಗಿ ತಿಳಿದು ಅದನ್ನ ಸಂಪಾದಿಸಿಕೊಂಡ್ರೆ ಮೋಹ ಹೊಂದೋದಿಲ್ಲ ಅಂತಾನೆ ಪರಮಾತ್ಮ ಹೇಳ್ತಾನೆ. ಭಗವಂತ ಅರ್ಜುನ, ನೀನು ಈಗ ಭ್ರಾಂತಿಯನ್ನ ಹೊಂದಿದೆಯಲ್ಲ, ಈ ರೀತಿ ಭ್ರಾಂತಿಗೆ ಒಳಗಾಗಿ ಮೋಹ ಹೊಂದೋದಿಲ್ಲ. ಆದ್ರಿಂದ ಜ್ಞಾನವನ್ನ ಸಂಪಾದಿಸಬೇಕು. ಜ್ಞಾನದಿಂದ ಎಲ್ಲವನ್ನು ಅಂದ್ರೆ ಬ್ರಹ್ಮನಿಂದ ಹಿಡಿದು ಸ್ಥಾವರದವರೆಗಿನ ಎಲ್ಲ ಜೀವಿಗಳನ್ನು ನನ್ನಲ್ಲಿಯೇ ಇವೆ ಅನ್ನೋದನ್ನ ಕಂಡುಕೊಳ್ತೀಯ. ಯಾವಾಗ ಅಂದ್ರೆ ಜ್ಞಾನವನ್ನ ಪಡ್ಕೊಂಡಾಗ. ವಾಸುದೇವನಾದ ನನ್ನಲ್ಲೂ ನೀನು ಪರಮೇಶ್ವರನಲ್ಲಿಯೂ ಇವುಗಳಿಗೆ ಇದು ಇದೆ ಅನ್ನೋದನ್ನ ಕಾಣ್ತೀಯ.
ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ನೀನು ನಿನ್ನಲ್ಲಿ ಬ್ರಹ್ಮನಿಂದ ಎಲ್ಲ ಜೀವಿಗಳು ಎಲ್ಲವೂ ನನ್ನಲ್ಲಿದೆ ಅಂತ ಕಂಡುಕೊಳ್ತೀಯ. ಅಷ್ಟೇ ಏಕೆ ನನ್ನಲ್ಲೂ ನೀನು ಪ್ರತಿಯೊಂದು ಇರೋದನ್ನು ಕಂಡುಕೊಳ್ತೀಯ ಅಂತ ಹೇಳ್ತಾನೆ. ವಾಸುದೇವನಲ್ಲೂ ಅಂದ್ರೆ ನನ್ನಲ್ಲೂ ಎಲ್ಲವೂ, ಎಲ್ಲ ಜೀವಿಯು ಎಲ್ಲವೂ ನನ್ನಲ್ಲಿದೆ, ಪರಮೇಶ್ವರನಲ್ಲಿ ಪ್ರತಿಯೊಂದು ಇದೆ ಅನ್ನೋದನ್ನ ನೀನು ಕಂಡುಕೊಳ್ತೀಯ. ಕ್ಷೇತ್ರಜ್ಞ ಮತ್ತೆ ಈಶ್ವರ ಇವೆರಡು ಒಂದೇ ತತ್ವ ಅನ್ನೋದು ಎಲ್ಲ ಉಪನಿಷತ್ತುಗಳಲ್ಲೂ ಪ್ರಸಿದ್ಧವಾಗಿರೋ ವಿಷಯ. ಅದರಿಂದ ನೀನು ಜ್ಞಾನವನ್ನ ಸಂಪಾದಿಸಬೇಕು ಅರ್ಜುನ. ಜ್ಞಾನವನ್ನ ಸಂಪಾದಿಸಿದ ತಕ್ಷಣ ನಿನಗೆ ಪ್ರತಿಯೊಂದು ಯಾವುದರಲ್ಲಿ ಅಡಕವಾಗಿದೆ ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಪ್ರತಿಯೊಂದು ನನ್ನಲ್ಲೇ ಇದೆ, ನಾನೇ ಎಲ್ಲದರಲ್ಲೂ ಇದ್ದೀನಿ, ಎಲ್ಲವೂ ನನ್ನಲ್ಲೇ ಇದೆ. ನೀನು ಅದನ್ನ ಕಂಡುಕೊಳ್ಬೇಕು. ಮೊದಲು ನಾನು ನಿನ್ನಲ್ಲೇ ಇರುವಾಗ ಅರ್ಜುನ ನಿನ್ನಲ್ಲೂ ಪ್ರತಿಯೊಂದು ಇದ್ದ ಹಾಗೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.